ನಟ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ರಕ್ಷಾದಾರ ಕಟ್ಟಿಸಿಕೊಂಡಿದ್ದಾರೆ. ಇದರ ಮಹತ್ವ ನಿಮಗೆ ಗೊತ್ತಾ? ಇದನ್ನ ಯಾಕೆ ಕಟ್ಟಲಾಗುತ್ತೆ ತಿಳಿದಿದೆಯಾ? ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದಿದ್ದಾರೆ. ವಿಜಯ್ ವಿಶೇಷ ಪೂಜೆಯನ್ನ ಮೂಕಾಂಬಿಕೆ ಸಲ್ಲಿಸಿದ್ದಾರೆ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರ ವಿಶೇಷ ಸಂಕಲ್ಪ ಮಾಡಿ ವಿಜಯ್ಗೆ ವಿಶೇಷ ದಾರ ಕಟ್ಟಿದ್ದಾರೆ. ದೇಗುಲದ ಮುಂಭಾಗದಲ್ಲಿರುವ ಧ್ವಜಸ್ತಂಭಕ್ಕೆ ನಮಿಸಿದ ವಿಜಯ್ ದೇಗುಲ ಪ್ರವೇಶಿಸಿದ್ರು. ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಹೆಗಡೆ ಉಪಸ್ಥಿತರಿದ್ದರು. ಇನ್ನು ದೇಗುಲದಲ್ಲಿ ಸಂಕಲ್ಪದ ಭಾಗವಾಗಿ ವಿಜಯ್ಗೆ ವಿಶೇಷ ರಕ್ಷಾಧಾರವನ್ನ ಕಟ್ಟಲಾಯಿತು. ಈ ಬಗ್ಗೆ ಅರ್ಚಕ ರಾಘವೇಂದ್ರ ಅಡಿಗ ಮಾತನಾಡಿ, ರಾಜಕೀಯ ರಕ್ಷಣೆಗಾಗಿ ಈ ದಾರವನ್ನ ಕಟ್ಟಲಾಗ್ತಿದೆ. ವೀರಭದ್ರನ ಸನ್ನಿಧಿಯಲ್ಲಿ 3 ಬಾರಿ ತೆಂಗಿನಕಾಯಿ ಸುತ್ತಿ ಒಡೆದಿದ್ದಾರೆ. ರಕ್ಷಣೆ ಉದ್ದೇಶಕ್ಕಾಗಿ ಮಾಡಲಾಗಿದೆ ಎಂದರು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬಂದ ಹಿನ್ನೆಲೆ ಮೂಕಾಂಬಿಕೆ, ವೀರಭದ್ರ, ಗಣಪತಿ, ಸುಬ್ರಹ್ಮಣ್ಯ ದೇವರಿಗೆ ಸಿಎಂ ನಮಿಸಿದ್ದಾರೆ. ಗರ್ಭಗುಡಿಯ ಸುತ್ತ ವಿಜಯ್ ಪ್ರದಕ್ಷಿಣೆ ಹಾಕಿದ್ದಾರೆ. ಮೂಕಾಂಬಿಕೆಯ ದರ್ಶನ ಮಾಡಿದ ಸಿಎಂ ವಿಜಯ್ ಅವರು ಸಂಕಲ್ಪ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪ ಮಾಡಲಾಗಿದೆ. ತಾಯಿ ಮೂಕಾಂಬಿಕೆಗೆ ವಿಜಯ್ ಬೆಳ್ಳಿಯ ಖಡ್ಗವನ್ನ ಸಮರ್ಪಿಸಿದ್ದಾರೆ. ದೇಗುಲ ಭೇಟಿಯ ವೇಳೆ ವಿಜಯ್ ಈ ಹಿಂದೆ ಎಂಜಿಆರ್ ನೀಡಿದ್ದ ಚಿನ್ನದ ಖಡ್ಗವನ್ನ ವೀಕ್ಷಿಸಿದ್ದಾರೆ. ಇನ್ನು ವಿಶೇಷ ಪೂಜೆ ಸಲ್ಲಿಸಿದ ವಿಜಯ್ ಸುಮಾರು 30 ನಿಮಿಷಗಳ ಕಾಲ ದೇಗುಲದಲ್ಲಿದ್ದರು. ಬೆಳ್ಳಿಯ ಖಡ್ಗ ಸಹಿತ ಫಲಪುಷ್ಪಗಳನ್ನ ಸಮರ್ಪಣೆ ಮಾಡಿದ್ದಾರೆ. ಮಂತ್ರ ಘೋಷಣೆಯೊಂದಿಗೆ ಅರ್ಚಕ ವೃಂದದವರಿಂದ ಪೂಜಾ ವಿಧಿವಿಧಾನ ನೆರವೇರಿದೆ. ದೇಗುಲದಲ್ಲಿ ಖಡ್ಗ ಸಮರ್ಪಣೆ ಮಾಡಿರೋ ವಿಚಾರವಾಗಿ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಮಾಹಿತಿ ನೀಡಿದ್ದಾರೆ. ಸಣ್ಣ ಗಾತ್ರ ಬೆಳ್ಳಿಯ ಖಡ್ಗವನ್ನ ವಿಜಯ್ ಸಮರ್ಪಿಸಿದ್ದಾರೆ. ಪ್ರತಿದಿನವೂ ದೇವಿಯ ಬಳಿ ಇಡುವಂತೆ ನಿವೇದನೆ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಶತ್ರು ಸಂಹಾರಕ್ಕಾಗಿ ಖಡ್ಗ ಸಮರ್ಪಣೆ ಮಾಡಲಾಗುತ್ತೆ. ವಿಜಯದ ಸಂಕೇತವಾಗಿಯೂ ಖಡ್ಗ ಸಮರ್ಪಿಸಲಾಗುತ್ತದೆ. ನಾವು ಸಂಕಲ್ಪ ಮಾಡಿ ವಿಜಯಧಾರವನ್ನ ವಿಜಯ್ಗೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು. ಪರಶುರಾಮ ಸೃಷ್ಟಿಸಿದ ಮೋಕ್ಷದ 7 ವಾಸಸ್ಥಾನಗಳಲ್ಲಿ ಇದು ಒಂದು. ಕಲೆ, ಜ್ಞಾನ ಮತ್ತು ವಾಗ್ದೇವಿಯ ಆರಾಧನಾ ಕೇಂದ್ರ ಅಂತಲೇ ಖ್ಯಾತಿ ಪಡೆದಿದೆ.